ನಮಸ್ಕಾರ. ನೀವು ಬಹಳಷ್ಟು ಸಲ ರಾಶಿ ಭವಿಷ್ಯವನ್ನು ಜ್ಯೋತಿಷವನ್ನು ಕೇಳಿರ್ತೀರ, ಬಟ್ ಅದು ನಿಜ ಆಗಿರೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂದ್ರೆ ನಿಜವಾದ ಜ್ಯೋತಿಷ ಅಂತಂದ್ರೆ ನ್ಯೂಮರಾಲಜಿ ಅಲ್ಲ. ನ್ಯೂಮರಾಲಜಿಯಲ್ಲಿ ಎಲ್ಲಾ ಡೇಟ್ಗಳಲ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಎಲ್ಲಾ ಡೇಟ್ಗಳು ಹುಟ್ಟಿದವರು ಸಮಸ್ಯೆಗಳಾಗುತ್ತೆ. ಒಂದೇ ಡೇಟ್ ಅಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ. ಅದೇ ತರ ವಾಸ್ತು ಪ್ರಕಾರ ನೀವು ಹೋದ್ರೆ ಒಂದೇ ಮನೆಯಲ್ಲಿ 2-3 ಕುಟುಂಬಗಳಿರುತ್ತೆ. ಒಂದೊಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದ್ ಕುಟುಂಬ ಚೆನ್ನಾಗಿರಲ್ಲ. ಟ್ಯಾರೋಟ್ ಕಾರ್ಡಿಗೆ ಹೋಗಿ ಬೇರೆ ಬೇರೆ ತರದ್ದು ಹೋಗಿ, ಈಗ ಒಂದು ಹರಳನ್ನ ಹಾಕೊಂಡ ತಕ್ಷಣ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಯಾವ್ದೋ ಒಂದು ಹರಳು ಹಾಕೊಳ್ಳೋದು, ಯಾವ್ದೋ ಒಂದು ವಸ್ತುವನ್ನ ಮನೇಲಿ ಇಟ್ಕೊಳ್ಳೋದು, ಕಲರ್ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವರು. ಸೊ ಇದು ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸ್ಟೋನ್ಸ್ ಬಗ್ಗೆ ಇಲ್ಲ, ನ್ಯೂಮರಾಲಜಿ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳ ಬಗ್ಗೆ, ಜನಗಳು ಕೊಡ್ತಿರುವಂತ ಎಂತೆಂಥದೋ ಮಾಲೆಗಳು, ಎಂತೆಂಥದೋ ವಸ್ತುಗಳು, ಕಲರ್ ಅವರೇ ತಯಾರು ಮಾಡಿರುವಂತದ್ದು ಏನೇನೋ ಒಂದು ವಸ್ತುಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಹೇಳುವಂತದ್ದು ಏನಂದ್ರೆ, ಪರಾಶರ ಮಹರ್ಷಿಗಳು ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಫಲವನ್ನ ಪಡಿತೀವಿ ಅಂತೇಳಿ. ಸೊ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳಿರುವಂತದ್ದು ಮಂತ್ರ ಜಪಗಳು, ದಾನಗಳು ಮಾತ್ರ. ಸೊ ಮಂತ್ರ ಜಪಗಳು ಅಂದ್ರೆ ಯಾವ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಆ ಗ್ರಹಕ್ಕೆ ಮಂತ್ರ ಜಪಗಳು, ದಾನಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ. ಕಾರ್ಮಿಕ್ ರೆಮಿಡಿ ಅಂತಾರೆ. ಈಗ ಶನಿಯ ಪ್ರಭಾವ ನೀವು ಜಾತಕದಲ್ಲಿ ಅತಿ ಹೆಚ್ಚಾಗಿದ್ದು ನಿಮ್ಗೆ ಸಮಸ್ಯೆ ಆಗ್ತಿದ್ದಾಗ ಶನಿ ರೆಪ್ರೆಸೆಂಟ್ ಮಾಡುವಂತಹ ವಯಸ್ಸಾದವರಿಗೆ ಸಹಾಯ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು, ಈ ತರ ಇದೇ ಹೊರತು ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಹಾಗಾಗಿ ನಿಜವಾದ ಜ್ಯೋತಿಷ್ಯ ಏನಂತ ಜನಗಳು ತಿಳ್ಕೋಬೇಕು. ಮತ್ತೆ ಜ್ಯೋತಿಷ್ಯರು ಹೇಳಿದಂಥದ್ದು ಯಾಕೆ ಸುಮಾರು ಸಲ ನಿಜ ಆಗಲ್ಲ ಅಂದ್ರೆ, ಒಂದು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಇರಲ್ಲ. ಎರಡನೇದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಭವಿಷ್ಯ ಹೇಳ್ಬೇಕು ಅಂತ ತುಂಬಾ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ. ನಾನು ಅನುಸರಿಸೋ ಪದ್ಧತಿ ಏನಂದ್ರೆ, ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಇರುವಂತಹ ಲಕ್ಷಣಗಳನ್ನ ಎರಡನ್ನೂ ಕೂಡ ನಾನು ಗಮನಿಸಿ ಅನ್ವಯಿಸಿ ಹೇಳ್ತೀನಿ. ಯಾಕೆಂತಂದ್ರೆ ನಾಡಿ ಜ್ಯೋತಿಷದಲ್ಲಿ ಹಸ್ತದಲ್ಲಿರುವಂತ ಲೈನ್ಸ್ ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಅದನ್ನು ಗಮನಿಸಿ ಜಾತಕವನ್ನ ಮ್ಯಾಚ್ ಮಾಡಿದಾಗ ಬರ್ತ್ ಟೈಮ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೋದು, ಬಹಳ ಈಸಿಯಾಗಿ ಹೇಳ್ಬೋದು. ಇದು ಜ್ಯೋತಿಷ್ಯ ಆಗುತ್ತೆ. ಅದು ಬಿಟ್ಟು ನೀವು ಬರೀ ರಾಶಿ ಮೇಲೆನೆ ಎಲ್ಲ ಹೇಳ್ಬಿಡ್ತಾರೆ, ಎಲ್ಲಾನು ಕೂಡ ಜಮ್ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಹೆಸರಲ್ಲಿ ಸಕ್ಸಸ್ಫುಲ್ ಆದವರು, ಫೇಲ್ಯೂರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾದ ಜ್ಯೋತಿಷ್ಯ. ಹಸ್ತ ಸಾಮುದ್ರಿಕೆಯನ್ನ, ರೇಖೆಗಳನ್ನ, ಜಾತಕವನ್ನ ಮ್ಯಾಚ್ ಮಾಡೋದೇ ನಿಜವಾದ ಪದ್ಧತಿ. ಸೊ ಇದು ನಮ್ಮ ಋಷಿಗಳ ಕಾಲದಿಂದಲೂ ಇದೆ. ಸೊ ಆ ರೀತಿ ನಿಮ್ಮ ಜಾತಕವನ್ನು ತೋರಿಸೋದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕವನ್ನು ಮಾಡಬಹುದು. ತುಲಾ ರಾಶಿ 2020 ನೋಡೋದಾದ್ರೆ, ರಾಶಿಯಿಂದ ರಾಶ್ಯಾಧಿಪತಿ ನವಮ ಭಾವದಲ್ಲಿ ಇರುವಂತದ್ದು ಇದು ಬಹಳ ಶುಭಕಾರಕವಾಗಿರುತ್ತೆ ಸಮಯ. ಇದು ನವಮ ಭಾವದಲ್ಲಿ ಶುಕ್ರ ಗ್ರಹ ಇರುವಂತದ್ದು ಒಂದು ನಿಮಗೆ ಹಣದ ಅವಕಾಶಗಳು, ಲಾಭಗಳು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಮಕ್ಕಳ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮಕ್ಕಳ ಜೊತೆ ಕಾಂಪ್ರಮೈಸ್ ಆಗುತ್ತೆ ಜಗಳಗಳಾಗಿದ್ರೆ. ನಿಮ್ಮ ಮಕ್ಕಳು ಅಭಿವೃದ್ಧಿ ಆಗಿಲ್ಲ, ಜಾಬ್ ಸಿಕ್ಕಿಲ್ಲ ಅಂತ ನೀವು ನೋವು ಪಡ್ತಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಅವರು ಮುನ್ನುಡಿಯನ್ನ ಸಾಧಿಸ್ತಾರೆ, ಮುನ್ನಡೆ. ಆಮೇಲೆ ನವಮ ಭಾವ ಯಾವಾಗಲೂ ಕೂಡ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನ ಮಾಡುತ್ತೆ. ಇಫ್ ಎನಿ ಕೈಂಡ್ ಆಫ್ ನೀವು ಇಶ್ಯೂಸ್ ನೀವು ಫೇಸ್ ಮಾಡ್ತಾ ಇದ್ರೆ ತುಲಾರಾಶಿಯವರು, ಆ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ಕಾಣಬಹುದು. ಹಾಗೆ ಈಗಿನ 12th ಹೌಸ್ ಮತ್ತೆ 9th ಲಾರ್ಡ್ ಜೊತೆ ಒಂದು ಕಂಜಂಕ್ಷನ್ ಏನಿದೆ, ಇದು ನನಗೆ ಅನ್ಸೋದು ಹಾಸ್ಪಿಟಲ್ ರಿಲೇಟೆಡ್ ಇಶ್ಯೂಸ್ ಗಳನ್ನ ನೀವು ಫೇಸ್ ಮಾಡಿದ್ರೆ ಸರಿಯಾಗ್ಬಿಡುತ್ತೆ ಈ ಟೈಮ್ ಅಲ್ಲಿ. ಬಟ್ ಇದು ಮಹಾಮೃತ್ಯುಂಜಯ ಜಪ ಅಡಿಷನಲ್ ಆಗಿ ಮಾಡೋದು ಬಹಳ ಒಳ್ಳೇದು. ಮಹಾಮೃತ್ಯುಂಜಯ ಜಪ ಅಂದ್ರೆ ಮಸ್ಟ್ 4 ಲೈನಿನ ಮಂತ್ರ ಅಲ್ಲ, ಅದ್ರಲ್ಲಿ ಇರುವಂತ ಅರ್ಥವೇ ಬೇರೆ. ಅದ್ರ ನಂತರದಲ್ಲಿ ಅದು ಒಂದು ವೇದಗಳಿಂದ ನಾವು ಪಡ್ಕೊಂಡಿರುವಂತದ್ದು. ಆ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ನಂಬರ್ ಆಫ್ ರಿಸಿಟೇಷನ್ ಮಾಡಿ ಜಗತ್ತಿನ ತುಂಬಾ ಅದ್ರ ಶಕ್ತಿ ತುಂಬಿದೆ. ನಾವು ಕೂಡ ಆ ಮಂತ್ರವನ್ನ ಉಚ್ಚಾರಣೆ ಮಾಡಿದಾಗ ಮಂತ್ರದ ವೈಬ್ರೇಷನ್ಸ್ ಇಂದ ಆರೋಗ್ಯದಲ್ಲಿ ಬದಲಾವಣೆಗಳಾಗತ್ತೆ. ಸೌಂಡ್ ಥೆರಪಿ ಅಂತ ಹೇಳ್ತಿದ್ದಾರೆ, ಇದು ಒಂದಿನ ಪ್ರೂವ್ ಆಗುತ್ತೆ ಮಂತ್ರಗಳಿಂದ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಸೊ ಅಲ್ಲಿ ತನಕ ಹೋಗೋದೇ ಬೇಡ, ನಮ್ಗೆ ಋಷಿಗಳು ಆಲ್ರೆಡಿ ಹೇಳಿದ್ದಾರೆ ಅದನ್ನ. ಓಕೆನಾ? ನೀವು ಇವತ್ತು ಏನು ಪ್ರಶ್ನೆ ಮಾಡ್ತಿದ್ದೀರಾ, ಜ್ಯೋತಿಷ ಸುಳ್ಳು, ಅದು ಸುಳ್ಳು ಅಂತ ಹೇಳಿ, ಅದನ್ನ ಹಿಂದೆ ಚಾರ್ವಾಕರೇ ಅದನ್ನ ಪ್ರಶ್ನೆ ಮಾಡಿದ್ರು. ಅದಕ್ಕೆಲ್ಲ ಉತ್ತರಗಳನ್ನ ಕೊಟ್ಟಿದ್ದಾರೆ. ಆತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಜ್ಯೋತಿಷ ಅಂದ್ರೆ ಏನು ಅಂತ ಹೇಳಿ. ಈ ಪ್ರಶ್ನೆ ಮಾಡಿದ್ರಲ್ಲ, ಅದನ್ನ ನಾವು ಓದ್ದಲ್ಲೇ ಇದನ್ನ ಇವಾಗ ಪ್ರಶ್ನೆ ಮಾಡಿದ್ರೆ ಏನು ಅರ್ಥ ಇಲ್ಲ. ಅದನ್ನ ತಿಳ್ಕೊಬೇಕು ಅವ್ರು ಏನು ಉತ್ತರ ಕೊಟ್ಟಿದ್ರು ಅಂತ ಹೇಳಿ. ಅದಕ್ಕೆಲ್ಲ ನಾವು ಒಂದು ಶ್ರದ್ಧೆ ಬೇಕಾಗುತ್ತೆ. ತುಲಾ ರಾಶಿಯಲ್ಲಿ ಜನಿಸಿದಂತವರಿಗೆ ವಿವಾಹದ ಅವಕಾಶಗಳ ಜೊತೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು ಕೂಡ ಆಗತ್ತೆ. ಅನವಶ್ಯಕ ಜಗಳ, ಕಿರಿಕಿರಿ, ನೀವು ಏನು ಮಾತಾಡಿರಲ್ಲ, ನಿಮ್ಮೆಲ್ಲ ಅನವಶ್ಯಕ ಅಪವಾದಗಳು ಬರುತ್ತೆ, ನೋವಾಗತ್ತೆ. ತುಂಬಾ ವರ್ಷದಿಂದ ಸಹಿಸ್ಕೊಂಡು ಬಂದಿದ್ದು ಈ ಸಲ ನಿಮಗೆ ಸಹಿಸೋಕೆ ಆಗದೆ ಇರುವಂತ ಮಟ್ಟವನ್ನು ತಲುಪಿಬಿಡುತ್ತೆ ಮ್ಯಾರಿಟಲ್ ಲೈಫ್ ಅಲ್ಲಿ. ಎಗೇನ್ ನಿಮಗೆ ಕುಜ ದೇಶ ನಡೀತಾ ಇತ್ತು, ಜಾತಕದಲ್ಲಿ ಕೂಡ ಸಪ್ತಮ ಹಾಳಾಗಿದ್ರೆ ಮ್ಯಾರಿಟಲ್ ಲೈಫ್ ಅಲ್ಲಿ 100% ಇಶ್ಯೂಸ್ ಬರುತ್ತೆ. ಕುಜಗ್ರಹ ಸಪ್ತಮದಲ್ಲಿ ಇರೋದ್ರಿಂದ, ಅಷ್ಟಮದಲ್ಲಿ ಸೂರ್ಯ, ಇದು ಮಹರ್ಷಿಗಳ ಹೇಳಿದ್ದಾರೆ.
ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಇವೆಲ್ಲ ಕರ್ಮದಿಂದ ಆಗುವಂತದ್ದು. ಮಾತಿನಿಂದ, ಕಮ್ಯುನಿಕೇಶನ್ ಇಂದ ಅದನ್ನು ಬಗೆಹರಿಸ್ಕೋಬೇಕು. ಯಾವ ಗ್ರಹಗಳಿಂದ ತೊಂದರೆ ಆಗ್ತಿದೆ ಆ ಗ್ರಹಗಳಿಗೆ ಮಂತ್ರ ಜಪಗಳನ್ನು ಮಾಡಬೇಕು. ವ್ಯಕ್ತಿತ್ವದಲ್ಲೂ ಬದಲಾವಣೆ ಮಾಡ್ಕೋಬೇಕು. ಅವಾಗ ಅದು ಕಂಟ್ರೋಲ್ ತರೋಕ್ ಸಾಧ್ಯತೆ ಇರುತ್ತೆ. ನೀವೇನ್ ಮಾಡ್ತೀರಾ, ಗ್ರಹಗಳ ಒಂದು ಆ ಟೈಮ್ ಪೀರಿಯಡ್ ಅಲ್ಲಿ ಈ ಮನಸ್ಸು ಇಚ್ಛೆ ನಾವು ಬಿಹೇವ್ ಮಾಡಿದ್ರೆ ಸಮಸ್ಯೆಗಳು ಬಗೆಹರಿಯಲ್ಲ. ಸೊ ಹಾಗಾಗಿ ವೈವಾಹಿಕ ಜೀವನದಲ್ಲಿ ತುಲಾ ರಾಶಿಯವರು ಜಾಗ್ರತೆ ವಹಿಸಬೇಕು. ಅಷ್ಟಮದಲ್ಲಿ ಸೂರ್ಯನ ಇರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ, ಮ್ಯಾರಿಟಲ್ ಲೈಫ್ ಅಲ್ಲಿ ಇಶ್ಯೂಸ್ ಆಗುತ್ತೆ. ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಗಳು ಕೋರ್ಟ್ ತನಕ ಹೋಗ್ತವೆ. ಒಂದು ಪ್ರಾಪರ್ಟಿ ಚತುರ್ಥಾಧಿಪತಿ 6 ಎಗೇನ್ ಸೂರ್ಯ ಅಲ್ಲಿ ಇರೋದ್ರಿಂದ ಪ್ರಾಪರ್ಟಿ ಚೆನ್ನಾಗೇ ಇರುತ್ತೆ. ಸಡನ್ ಆಗಿ ಅಣ್ಣ ತಮ್ಮರ ಮಧ್ಯೆ ಏನೋ ಒಂದು ಮಿಸ್ಟೇಕ್ ಆಗಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕೋರ್ಟ್ ತನಕ ಹೋಗ್ಬೋದು. ನಿಮಗೆ ಅದೇನಾಗುತ್ತೆ, ತುಂಬಾ ಒಂದು ನೋವನ್ನು ಕೊಡುತ್ತೆ. ಕಾನೂನು ಮೂಲಕ ತೊಡಕು ನಿಮಗೆ ಬರುತ್ತೆ. ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು ಕೋರ್ಟ್ ತನಕ ಹೋಗೋ ಸಾಧ್ಯತೆ ಅತಿ ಹೆಚ್ಚಾಗಿ ಇರುತ್ತೆ. 11ನೇ ಮನೆಯಲ್ಲಿ ದಶಮ ಭಾವ ಮಾತ್ರ ಬಹಳ ಚೆನ್ನಾಗಿದೆ. ಗುರುಗ್ರಹ ಇರೋದ್ರಿಂದ ಉದ್ಯೋಗದ ಪ್ರಾಪ್ತಿ. ಉದ್ಯೋಗಕ್ಕೆ ಟ್ರೈ ಮಾಡ್ತಾನೆ ಇದೀನಿ ಸರ್, ನಂಗೆ ಸಕ್ಸಸ್ ಸಿಕ್ಕಿಲ್ಲ ಅನ್ನೋರಿಗೆ ಉದ್ಯೋಗ ಪ್ರಾಪ್ತಿ, ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿ, ಗೌರ್ಮೆಂಟ್ ಜಾಬಿನ ಉದ್ಯೋಗ ಸಾಧ್ಯತೆ, ಸೂಟೇಬಲ್ ಜಾಬ್ಗಳು ಸಿಗುವಂತ ಟೈಮ್ ಪೀರಿಯಡ್ ತುಲಾರಾಶಿಯವರಿಗೆ ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ಅಗೈನ್ ಇಲ್ಲಿ ನಿಮ್ಗೆ ದಶಮಾಂಶವನ್ನ ನೋಡಿದ್ರೆ ಈಸಿಯಾಗಿ ಹೇಳ್ಬೋದು. ಮತ್ತೆ ಹಸ್ತರೇಖೆಯಲ್ಲಿ ಇರುವಂತ ಲೈನ್ಸ್ ನ ನೋಡಿ ಬಹಳ ಈಸಿಯಾಗಿ ಇಂಥ ಟೈಮಲ್ಲಿ ಜಾಬ್ ಸಿಗುತ್ತೆ ಅಂತ ಹೇಳ್ಬೋದು. ಲಿಫ್ಟ್ ಆಗ್ತಾರೆ ಅಂತ. ಜಾಬ್ ಅಂದ್ರೆ ಎಂಥದೊಂದು ಕೆಲಸ ಅಲ್ಲ, ಅವ್ರಿಗೆ ಸೂಟೇಬಲ್ ಆಗಿ ಜಾಬ್ ಸಿಕ್ಕಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗುವಂತ ಸಮಯ ಇದೆ ಅಂತ ಎಕ್ಸಾಕ್ಟ್ ಆಗಿ ನಾವು ನೋಟ್ ಮಾಡ್ಬೋದು ಹಸ್ತರೇಖೆಗಳನ್ನ ನೋಡಿದ್ರೆ. ಈಗಿನ ಟ್ರಾನ್ಸಿಟ್ ಗಳನ್ನ ನೋಡ್ಕೋಬೇಕು. ಆಮೇಲೆ ದಶಮ ಭಾವ ಚೆನ್ನಾಗಿದೆ. ಚತುರ್ಥ ಭಾವದಲ್ಲಿ ಗುರುಗ್ರಹ ಪ್ರಭಾವ ನನ್ನ ಪ್ರಕಾರ ಪ್ರಾಪರ್ಟಿ ಖರೀದಿ ಆಗುತ್ತೆ ತುಲಾರಾಶಿಯವರಿಗೆ. ಸೊ ಪ್ರಾಪರ್ಟಿ ಖರೀದಿ ಮಾಡುವಂತ ಮನಸ್ಸೇ ನಿಮಗೆ ಇರೋದಿಲ್ಲ, ಈಗ ಆ ಮನಸ್ಸು ಬರುತ್ತೆ, ಕ್ರಿಯೇಟ್ ಕೂಡ ಆಗತ್ತೆ. ಪಂಚಮ ಭಾವದಲ್ಲಿ ರಾಹು ಇರೋದ್ರಿಂದ ಸಂತಾನದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸರ್ ನಾನು IVF ಮಾಡಿಸ್ತಿದ್ದೀನಿ, ನಾನು ಏನ್ ಮಾಡ್ಲಿ, ಸುಮಾರು ವರ್ಷದಿಂದ ಮಕ್ಳು ಆಗ್ತಾ ಇಲ್ಲ ನಮ್ಗೆ ಅಂತ ನೋವಿಂದ ತುಂಬಾ ಜನ ಫೋನ್ ಮಾಡ್ತಾರೆ. ಬಟ್ ಭಗವಂತನ ಇಚ್ಛೆ ಏನಿರುತ್ತೋ ಯಾರು ಹೇಳಕ್ಕಾಗಲ್ಲ. ನಾವೇನ್ ಮಾಡ್ಬೋದು, ಅದಕ್ಕೆ ಋಷಿಗಳಿರುವಂತ ಪರಿಹಾರಗಳನ್ನ ಹೇಳ್ಬೋದು. ಪರಿಹಾರಗಳನ್ನ ಮಾಡಿದ್ರು ಸಹ ಅಫ್ಲಿಕ್ಷನ್ ಹೆಚ್ಚಾಗಿದ್ರೆ ಅನುಕೂಲ ಆಗಲ್ಲ. ಬಟ್ ನಮ್ಮ ಪ್ರಯತ್ನವನ್ನು ನಾವು ಮಾಡ್ಬೇಕು. ಆಗದೆ ಇದ್ದಾಗ ಸತ್ಯವನ್ನ ಒಪ್ಕೋಬೇಕಾಗತ್ತೆ. ಜ್ಯೋತಿಷರುಗಳು ದೇವರುಗಳು ಅಲ್ಲ. ಜ್ಯೋತಿಷರು ಕೇವಲ ಇಬ್ರು ಡಾಕ್ಟರ್ ನಿಮ್ ಕಾಯಿಲೆ ಯಾವ್ದು ಅಂತ ಹೇಳಿದ ತಕ್ಷಣ ಅವ್ರ ಕಾಯಿಲೆ ಬರಲ್ಲ ಅಂತಲ್ಲ, ಐಡೆಂಟಿಫೈ ಮಾಡಿದ್ದಾರೆ ಅಷ್ಟೇ. ಅದನ್ನ ವಿಧಿ ಲಿಖಿತ ಏನಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಮೆಂಟಲಿ ನಾವು ಪ್ರಿಪೇರ್ ಮಾಡೋದೇ ಜ್ಯೋತಿಷ ಕರ್ತವ್ಯ ಆಗುತ್ತೆ. ಸೊ ಇಷ್ಟು ವಿಚಾರಗಳಿದೆ. ಆಮೇಲೆ ಆರ್ಥಿಕವಾಗಿ ಹಣಕಾಸಲ್ಲಿ ಅಭಿವೃದ್ಧಿ ಆಗುತ್ತೆ. ಬಿಸ್ನೆಸ್ ಮಾಡ್ತಿರೋರಿಗೆ ಒಳ್ಳೆ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ತರದ ಬಿಸ್ನೆಸ್ ಆಗಿರೋದು ಹೊಸದಾಗಿ ಪ್ರಾರಂಭ ಮಾಡಿದ್ರೆ ಹೆಚ್ಚು ಲಾಭವನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಷ್ಟು ವಿಚಾರಗಳು ತುಲಾರಾಶಿಗೆ ಸಂಬಂಧಿಸಿದೆ.